ಮರದ ಕುರ್ಚಿಯಲ್ಲಿ ಕೂತ್ಕೊಂಡು ಟಿವಿ ನೋಡ್ತಾ ಇರುವ ಮಾವ ಪ್ರಸಾದನ ಹತ್ತಿರಕ್ಕೆ ದುಡ್ಡಿನ ಕಟ್ಟು ತೆಗೆದುಕೊಂಡು ಸೊಸೆ ಅನಾಮಿಕಾ ಬರ್ತಾಳೆ. ಮಾವಯ್ಯ. ಏನ್ ತಾಯಿ? ನಾನು ನಿಮ್ ಜೊತೆ ಮಾತಾಡ್ಬೇಕು ಮಾವಯ್ಯ. ನೀವು ಸ್ವಲ್ಪ ಹೊತ್ತು ಆ ಟಿವಿ ಆಫ್ ಮಾಡ್ತೀರಾ? ಸರಿ ಸೊಸೆ ಎಂದು ಹೇಳಿ ಪ್ರಸಾದ್ ಟಿವಿಯನ್ನು ಆಫ್ ಮಾಡುತ್ತಾನೆ. ಹೇಳಮ್ಮ ಸೊಸೆ, ಯಾವ ವಿಷಯದ ಬಗ್ಗೆ ಮಾತಾಡ್ಬೇಕು? ಮಾವಯ್ಯ, ಈಗ ನಾನು ಹೇಳೋದೆಲ್ಲ ನೀವು ಸ್ವಲ್ಪ ಜಾಗೃತಿಯಾಗಿ ಕೇಳಬೇಕು. ಹಾಗೆ ಸೊಸೆ, ಶ್ರದ್ಧೆಯಿಂದ ಕೇಳ್ತೀನಿ ಹೊರತು ನೀನೇನ್ ಹೇಳ್ಬೇಕು ಅನ್ಕೋತಿದ್ಯೋ ಅದು ಹೇಳು ತಾಯಿ. ಮಾವಯ್ಯ, ಈ ಸಲ ಬಿಸಿಲು ತುಂಬಾ ವಿಪರೀತವಾಗಿದೆ. ತಾಟಿ ನಿಂಗಿಗೆ ಡಿಮ್ಯಾಂಡು ತುಂಬಾ ಇದೆ. ಈ ದುಡ್ಡು ತಗೊಂಡು ಹೋಗಿ ಸರ್ಪಂಚ್ ಜೊತೆ ಮಾತಾಡಿ ಊರಲ್ಲಿರುವ ತಾಳೆ ಮರಗಳಿಗೆ ಬಂದಿರುವ ಆ ತಾಟಿ ನಿಂಗನ್ನ ನಾವು ಕೊಯ್ಕೊಂತೀವಿ ಅಂತ ಹೇಳಿ ಬನ್ನಿ ಮಾವಯ್ಯ. ಸರಿ ಸೊಸೆ, ಆ ತಾಟಿ ನಿಂಗನ್ನ ತಗೊಂಡು ಹೋಗಿ ಟೌನ್ ಅಲ್ಲಿ ಹೆಚ್ಚಿನ ರೇಟಿಗೆ ಮಾರಾಟ ಮಾಡ್ಬೇಕು ಅಂದ್ಕೋತಾ ಇದೀಯಾ, ಸರಿನಾ? ಹೌದು ಮಾವಯ್ಯ, ಬಿಸಿಲೇನು ಬಹಳ ಘೋರವಾಗಿದೆ. ಕೂಲಿ ಕೆಲಸ ಕೂಡ ನಮಗೇನು ಸಿಗ್ತಾ ಇಲ್ಲ. ಬದುಕೋದು ಹೇಗೆ ಅಂತ ಆಲೋಚಿಸ್ತಾ ಇದ್ರೆ ಇಲ್ಲಿ ನೋಡಿ, ನನಗೆ ಈ ತಾಟಿ ನಿಂಗು ನೆನಪಿಗೆ ಬಂತು ಮಾವಯ್ಯ. ನಿನ್ನ ಆಲೋಚನೆ ಚೆನ್ನಾಗಿದೆ ಸೊಸೆ. ಇದನ್ನ ನಾವು ಅಂದ್ಕೊಂಡ ಹಾಗೆ ಆಚರಣೆಗೆ ಬಂದ್ರೆ ಮತ್ತಷ್ಟು ಚೆನ್ನಾಗಿರುತ್ತೆ. ತಪ್ಪದೆ ಮಾವಯ್ಯ, ನೀವು ಹೋಗಿ ಈ ದುಡ್ಡು ಸರ್ಪಂಚ್ಗೆ ಕಟ್ಟಿ ಮೊದಲು ಪರ್ಮಿಷನ್ ತಗೊಂಡ್ ಬನ್ನಿ. ಮಿಕ್ಕ ಕೆಲ್ಸನೆಲ್ಲ ನಾನು ನೋಡ್ಕೋತೀನಲ್ಲ. ಸರಿ ಸೊಸೆ, ಈಗ್ಲೇ ಹೋಗ್ತೀನಿ. ಮಾವಯ್ಯ, ದಾರಿಯಲ್ಲಿ ಯಾರು ಸಿಕ್ಕರು ಈ ವಿಷಯನ ಮಾತ್ರ ನಿಜಕ್ಕೂ ಯಾರಿಗೂ ಹೇಳ್ಬೇಡಿ. ನನಗೆ ಬಂದ ಆಲೋಚನೆ ಇದುವರೆಗೂ ಯಾರಿಗೂ ಬಂದಿಲ್ಲ. ಯಾರಿಗೆ ಅವರು ಅವರವರ ಕೆಲಸ ಮಾಡ್ಕೋತಾ ಇದ್ದಾರೆ. ನೀವು ಜಾಗೃತಿಯಾಗಿ ಹೋಗಿ ಬನ್ನಿ. ಹಾಗೆ ಸೊಸೆ, ದಾರಿಯಲ್ಲಿ ಯಾರು ಸಿಕ್ಕಿದ್ರು ಮಾತಾಡಲ್ಲ, ಯಾರು ಕರೆದ್ರು ಮಾತಾಡಲ್ಲ. ಕರೆಯೋದು ನನ್ಗಲ್ಲ ಅಂತ ಮುಂದೆ ಹೊರಟೋಗ್ತೀನಿ, ಸರಿನಾ ತಾಯಿ? ದಾರಿಯಲ್ಲಿ ಎಲ್ಲಾದ್ರೂ ಅತ್ತೆ ಸಿಕ್ಕಿದ್ರೆ ಅಂದ್ಕೊಳ್ಳಿ, ಅತ್ತೆಗೆ ಈ ವಿಷಯದ ಬಗ್ಗೆ ಏನು ಹೇಳ್ಬೇಡಿ. ಅತ್ತೆಗೆ ಈ ವಿಷಯದ ಬಗ್ಗೆ ನಾನು ಆಮೇಲೆ ಹೇಳ್ತೀನಿ. ಅತ್ತೆಗೆ ಹೇಳಿದ್ರೆ ಅತ್ತೆ ನೇರವಾಗಿ ತನಗೆ ತುಂಬಾ ಬೇಕಾದ ಸುಶೀಲಾ ಅತ್ತೆಗೆ ಹೇಳ್ಬಿಡ್ತಾಳೆ. ಆಗ ನಮಗೆ ಅವ್ರಿಗೆ ಕಾಂಪಿಟಿಷನ್ ಏರ್ಪಡುತ್ತೆ. ನೀನೇನು ಗಾಬರಿ ಆಗ್ಬೇಡ ತಾಯಿ. ನಿನಗೆ ಬಂದ ಆಲೋಚನೆ ನಮ್ಮ ಕುಟುಂಬವನ್ನು ಬದುಕಿಸುವ ಆಲೋಚನೆ. ಅಂತ ಆಲೋಚನೆನ ಯಾರಿಗೂ ಯಾಕೆ ಹೇಳ್ತೀನಿ ತಾಯಿ? ಎಷ್ಟು ದುಡ್ಡು ಕೊಟ್ರು ಹೇಳಲ್ಲ, ನಿಮ್ಮ ಅತ್ತೆ ಎದುರಿಗೆ ಬಂದು ಎಷ್ಟು ಕರೆದ್ರು ಮಾತಾಡಲ್ಲ ಎಂದು ಹೇಳಿ ಪ್ರಸಾದ್ ದುಡ್ಡನ್ನು ತೆಗೆದುಕೊಂಡು ಮನೆಯಿಂದ ಹೊರಡುತ್ತಾನೆ. ಅನಾಮಿಕಾ ಅಡುಗೆ ಮಾಡ್ತಾ ಇರುವಾಗ ಅತ್ತೆ ಶಾರದಾ ಹಡಾಹುಡಿಯಿಂದ ಮನೆಗೆ ಬರ್ತಾಳೆ. ಏನೇ ಸೊಸೆ, ಏನ್ ಕರೆದ್ರು ಮಾತನಾಡದೆ ನಿನ್ ಮಾವ ಏನೋ ಎಲ್ಲಿಗೆ ಹೋಗ್ತಾ ಇದ್ದಾನೆ? ನನಗ್ ಮಾತ್ರ ಏನ್ ಗೊತ್ತು ಅತ್ತೆ, ಮಾವೇ ಅಂತೂ ನನಗೇನು ಹೇಳಲಿಲ್ಲ. ಅವರು ನಿಂಗೆ ಹೇಳಲಿಲ್ಲ ಅಂದ್ರೆ ನಾನ್ ನಂಬಲ್ಲ ಸೊಸೆ. ಹೇಳು, ಅವರು ದುಡ್ಡು ತಗೊಂಡು ಎಲ್ಲಿಗೆ ಹೋಗ್ತಾ ಇದ್ದಾರೆ ಅನಾಮಿಕಾ ಎಂದು ಹೇಳುತ್ತಲೇ ಅನಾಮಿಕಾ ತನ್ನಲ್ಲಿ ತಾನು ಹೀಗಂದ್ಕೋತಾಳೆ. ಹಬ್ಬಾ, ಮಾವಯ್ಯ ದುಡ್ಡು ಕೂಡ ಸರಿಯಾಗಿ ಇಟ್ಕೊಳ್ಳದೆ ಹೋದ್ರ? ಹಾಗೆ ದುಡ್ಡು ಕಾಣಿಸ್ತಾ ಇದ್ರೆ ಯಾರಿಗಾದ್ರೂ ಅನುಮಾನ ಬರುತ್ತಲ್ವಾ? ಅಯ್ಯೋ ಮಾವಯ್ಯ, ಈ ಮಾತ್ರವೂ ಆಲೋಚನೆ ಮಾಡದೆ ಹಾಗೆ ಸರ್ಪಂಚ್ ಹತ್ರ ಹೊರಟು ಹೋಗ್ತಾ ಇದ್ದೀರಾ? ಯಾರಾದ್ರೂ ನೋಡಿದ್ರೆ ಪ್ರಸಾದ್ ಅವರು ದುಡ್ಡು ತಗೊಂಡು ಸರ್ಪಂಚ್ ಹತ್ರ ಹೋಗಿ ಅವನಿಗೆ ಬೇಕಾದ ಕೆಲಸನ ಮಾಡ್ಕೋತಾ ಇದ್ದಾರೆ ಅನ್ಕೋತಾರೆ. ಈಗ ಏನು ಮಾಡಲಾರೆ ಎಂದು ಅಂದುಕೊಳ್ಳುತ್ತಿರುವಾಗ ಸುಶೀಲಳ ಸೊಸೆ ಕಮಲ ಅಲ್ಲಿಗೆ ಬರುತ್ತಾಳೆ. ಚಿಕ್ಕತ್ತೆ, ನೀವು ಹೇಳಿದ ಆಲೋಚನೆ ಅತ್ತೆಗೆ ತುಂಬಾ ಹಿಡಿಸಿದೆ ಅಂತೆ. ದುಡ್ಡು ಕೊಟ್ಟು ನಮ್ಮ ಮಾವೆಯನ್ನ ಸರ್ಪಂಚ್ ಹತ್ರ ಕಳ್ಸಿದ್ದಾರೆ. ಈ ವಿಷಯ ನಿಮಗೆ ಹೇಳಿ ಬಾ ಅಂತ ನನಗೆ ಹೇಳಿದ್ರು ಎಂದು ಹೇಳುತ್ತಲೇ ಅನಾಮಿಕಳಿಗೆ ಅನುಮಾನ ಬರುತ್ತೆ. ಯಾವ ಆಲೋಚನೆ ಮಾಡಿ ಆ ಸುಶೀಲಾ ಅತ್ತೆಗೆ ನೀವು ಹೇಳಿದ್ರಿ ಅತ್ತೆ? ಅದೇ ಅಕ್ಕ, ತಾಟಿ ನಿಂಗಿನ ವ್ಯಾಪಾರದ ಬಗ್ಗೆ ಹೇಳಿದ್ಲು ಎಂದು ಕಮಲ ಹೇಳುತ್ತಲೇ ಅನಾಮಿಕಳಿಗೆ ಗಾಬರಿ ಶುರುವಾಗುತ್ತೆ. ಇನ್ನು ಕಮಲ ಅಲ್ಲಿಂದ ಹೊರಟು ಹೋಗುತ್ತಲೇ ಅನಾಮಿಕಾ ಅತ್ತೆ ಶಾರದಳ ಹತ್ರ ಹೀಗಂತಾಳೆ. ತಾಟಿ ನಿಂಗಿನ ವ್ಯಾಪಾರದ ಬಗ್ಗೆ ಆಲೋಚನೆ ನಿಮಗೆ ಬಂದಾಗ ನಮಗೆ ಹೇಳಬೇಕಾಗಿದ್ದಲ್ವಾ ಅತ್ತೆ? ನಾವು ಮಾಡ್ಕೋತೀವಲ್ಲ. ನಮ್ಮ ಅಕ್ಕನ ಜೊತೆ ಮಾತಾಡ್ತಾ ಇದ್ರೆ ಆಲೋಚನೆ ಹಾಗೆ ಬಂತು ಸೊಸೆ. ಈಗ ನಿಮ್ಮ ಮಾವಯ್ಯ ಸರ್ಪಂಚ್ ಹತ್ರಕ್ಕೆ ಹೋಗಿದಾನಾ? ಹೌದು ಅತ್ತೆ. ನೀನೇನು ಆಸೆ ಇಟ್ಕೋಬೇಡ ಸೊಸೆ ಎಂದು ಹೇಳಿ ತನ್ನ ರೂಮ್ ಒಳಗೆ ಹೊರಟೋಗುತ್ತಾಳೆ. ಸರ್ಪಂಚ್ ಸುದರ್ಶನ್ ಹತ್ತಿರ ಪ್ರಸಾದ್ ಸುಂದರಂ ಇಬ್ಬರು ದುಡ್ಡಿನ ಕಟ್ಟನ್ನು ಹಿಡ್ಕೊಂಡು ನಿಂತಿರ್ತಾರೆ. ಮೊದಲು ಆ ದುಡ್ಡಿನ ಕಟ್ಟನ ನನಗೆ ಕೊಡಿ, ನಾನು ನಿಮ್ಮಿಬ್ಬರಿಗೆ ಸಮವಾಗಿ ನ್ಯಾಯ ಮಾಡ್ತೀನಿ ಎಂದು ಸುದರ್ಶನ್ ಹೇಳುತ್ತಲೇ ಪ್ರಸಾದ್ ಸುಂದರ ಇಬ್ಬರು ಸೇರಿ ದುಡ್ಡು ಕೊಡುತ್ತಾರೆ. ನಾನು ಕೇಳಿದ ತಕ್ಷಣ ದುಡ್ಡು ಕೊಟ್ಟಿದ್ದೀರಾ, ಆದ್ದರಿಂದ ನಾನು ಹೇಳಿದ ಹಾಗೆ ಪೂರ್ವ ಪಶ್ಚಿಮ ದಿಕ್ಕಿನಲ್ಲಿರುವ ತಾಟಿ ಮರಗಳನ್ನ ಒಬ್ರು ತಗೊಳ್ಳಿ, ಉತ್ತರ ದಕ್ಷಿಣ ದಿಕ್ಕಿನಲ್ಲಿರುವ ತಾಟಿ ಮರಗಳನ್ನು ಮತ್ತೊಬ್ರು ತಗೊಳ್ಳಿ. ಆಗ ಯಾರಿಗೂ ಎಂತಹ ತೊಂದರೆನೂ ಇರಲ್ಲ, ಎಂತಹ ಜಗಳನೂ ಇರಲ್ಲ. ಹಾಗೆ ಸರ್ಪಂಚ್ ಅವರೇ, ನಾನು ಇದಕ್ಕೆ ಒಪ್ಕೋತಾ ಇದ್ದೀನಿ. ನಾನು ಕೂಡ ಒಪ್ಕೋತಾ ಇದ್ದೀನಿ ಸರ್ಪಂಚ್ ಅವರೇ. ಸಂತೋಷ, ನನ್ನ ಮಾತನ್ನು ಗೌರವಿಸಿದ್ದೀರಾ. ಇನ್ನು ಹೋಗಿ ನಿಮ್ಮ ತಾಟಿ ನಿಂಗಿನ ವ್ಯಾಪಾರವನ್ನು ಶುರು ಮಾಡ್ಕೊಳ್ಳಿ, ಹೋಗಿ
ಎಂದು ಹೇಳುತ್ತಲೇ ಸುದರ್ಶನ್ ಮನೆಯಿಂದ ಪ್ರಸಾದ್ ಸುಂದರಂ ಇಬ್ಬರು ಹೊರಡುತ್ತಾರೆ. ಪ್ರಸಾದ್ ಬಂದು ನಡೆದಿದ್ದೆಲ್ಲವನ್ನು ಅನಾಮಿಕಳಿಗೆ ಹೇಳ್ತಾನೆ. ಹೋಗ್ಲಿ ಬಿಡಿ ಮಾವಯ್ಯ, ಪೂರ್ವ ಪಶ್ಚಿಮ ದಿಕ್ಕಿಂದು ನಮ್ಗೆ ಕೊಟ್ಟಿದ್ದಾರಲ್ಲ, ಆ ದಿಕ್ಕಿನಲ್ಲಿರುವ ತಾಳೆ ಮರಗಳಿಂದ ತಾಟಿನಿಂಗನ್ನು ತೆಗೆದು ನಾವು ಮಾರ್ಕೊಳ್ಳೋಣ. ಸರಿ ಸೊಸೆ, ನಾಳೆ ನೀನು ತಳ್ಳುಗಾಡಿನ ರೆಡಿಯಾಗಿ ಇಟ್ಕೊಂಡಿರು. ನಾನು ಬೆಳಿಗ್ಗೆನೆ ಹೋಗಿ ತಾಟಿನಿಂಗನ ಕೊಯ್ಕೊಂಡ್ ಬರ್ತೀನಿ. ಹಾಗೆ ಮಾವಯ್ಯ, ಇಲ್ಲೇ ಇರಿ, ಕುಡಿಯೋದಕ್ಕೆ ನೀರ್ ತಗೊಂಡ್ ಬರ್ತೀನಿ ಎಂದು ಒಳಗೆ ಹೋಗುತ್ತಾಳೆ ಅನಾಮಿಕಾ. ಇನ್ನು ಶಾರದಾ ಪ್ರಸಾದನ ಹತ್ರ ಬರ್ತಾಳೆ. ಈ ವ್ಯಾಪಾರವೆಲ್ಲ ನಮಗೆ ಅಭ್ಯಾಸವಿಲ್ಲದ ಕೆಲಸ, ನಮ್ಮ ಕಡೆಯಲ್ಲಿ ಯಾರು ಮಾಡಿಲ್ದೆ ಇದ್ದಿದ್ದು, ಅಂತಹದ್ದು ಈ ವ್ಯಾಪಾರ ಎಲ್ಲ ನಮಗೇನಕ್ಕೆ ಹೇಳಿ, ನೀವಾದ್ರೂ ಸೊಸೆಗೆ ಹೇಳಿ ಎಂದು ಅನ್ನುತ್ತಾ ಇರುವಾಗ ಅನಾಮಿಕಾ ವಾಟರ್ ತಗೊಂಡು ಬರುತ್ತಾಳೆ. ಸೊಸೆ, ನಿಮ್ಮ ಅತ್ತೆ ಏನೋ ಹೇಳ್ತಾ ಇದ್ದಾರೆ, ಕೇಳು ತಾಯಿ. ಅತ್ತೆ ಯಾವಾಗ ಹೇಳಿದ್ರು, ಏನ್ ಹೇಳಿದ್ರು, ನಮಗೆ ಕೆಲಸಕ್ಕೆ ಬರೋದು ಹೇಳಲ್ಲ ಮಾವಯ್ಯ, ಹಾಗೆ ಮಾಡಲ್ಲ ಕೂಡ. ಇನ್ನು ಅತ್ತೆ ಹೇಳಿದ್ದು ಕೇಳಿದ್ರೆ ನಾವು ಇಲ್ಲೇ ಇರ್ತೀವಿ. ಅವಳ ಸುಶೀಲಕ್ಕ ಮಾತ್ರ ಆಕಾಶದಲ್ಲಿ ಇರ್ತಾರೆ. ಯಾವಾಗ ನೋಡಿದ್ರು ನಮ್ಮ ಅಕ್ಕನ ಮೇಲೆ ಬಿದ್ದು ಅಳ್ತಾ ಇರ್ತೀಯ. ಯಾಕೆ? ನಿನಗೆ ತಾಟಿನಿಂಗಿನ ವ್ಯಾಪಾರ ಮಾಡೋದಾದ್ರೆ ಮಾಡ್ಕೋ, ಏನೋ ನೀನು ಲಾಸ್ ಆಗ್ಬಾರ್ದು ಅಂತ ಹೇಳ್ದೆ ಅಷ್ಟೇ. ಕೇಳ್ದೆ ಇದ್ರೆ ಯಾರೋ ಮಾಡಿದ ತಪ್ಪಿಗೆ ಅವರೇ ಶಿಕ್ಷೆ ಅನುಭವಿಸ್ತಾರೆ ಎಂದು ಹೇಳಿ ಶಾರದಾಳಿಂದ ಹೊರಟು ಹೋಗುತ್ತಾಳೆ. ಹಾಗೆ ದಿನಗಳು ಕಳೆಯುತ್ತಾ ಇರುತ್ತದೆ. ಸೊಸೆ ಅನಾಮಿಕಾ ತಳ್ಳುಗಾಡಿಯಲ್ಲಿ ತಾಟಿನಿಂಗನ್ನು ಹಿಡ್ಕೊಂಡು ಊರೆಲ್ಲ ತಿರುಗುತ್ತಾ ಮಾರ್ತಾ ಇರ್ತಾಳೆ. ತಾಟಿನಿಂಗು, ತಾಟಿನಿಂಗು, ತಾಜಾ ತಾಜಾ ತಾಟಿನಿಂಗು, ಆರೋಗ್ಯಕ್ಕೆ ಎಷ್ಟೋ ಒಳ್ಳೇದು ಮಾಡುವ ತಾಟಿನಿಂಗು, ಬನ್ನಿ ಸ್ವಾಮಿ ಬನ್ನಿ, ಡಜನ್ 100 ರೂಪಾಯಿ ಎಂದು ಮಾರುತ್ತಾ ಇರುತ್ತಾಳೆ. ತಾಟಿನಿಂಗನ್ನು ತಿನ್ಬೇಕು ಅಂದುಕೊಂಡಿರುವವರು ಅನಾಮಿಕಳ ಗಾಡಿ ಹತ್ರ ಬರ್ತಾರೆ. ದುಡ್ಡು ಕೊಟ್ಟು ಸ್ವಯಂವಾಗಿ ತಾಜವಾಗಿ ತಾಟಿಕಾಯಿಂದ ತೆಗೆದ ತಾಟಿನಿಂಗನ್ನು ತಗೊಂಡು ಹೋಗ್ತಾ ಇರ್ತಾರೆ. ರಾತ್ರಿ ಮನೆಗೆ ಬರುವವರೆಗೂ ಒಂದೆರಡು ತಾಟಿನಿಂಗು ಮಿಕ್ಕಿ ಹೋಗ್ತಾ ಇರುತ್ತದೆ. ಅದನ್ನು ನೋಡಿ ಶಾರದಾ ವ್ಯಂಗ್ಯವಾಗಿ ಹೇಳೋದಕ್ಕೆ ಶುರು ಮಾಡ್ತಾಳೆ. ನಾನು ಹೇಳಿದ್ನಲ್ಲ ಸೊಸೆ, ಈ ವ್ಯಾಪಾರವೆಲ್ಲ ನಮ್ಮಿಂದಾಗಲ್ಲ. ಆ ಕಡೆ ನನ್ನ ಅಕ್ಕ ಸುಶೀಲಾ ಅವಳ ಸೊಸೆ ಕಮಲಳ ಜೊತೆ ಸೇರಿ ತಾಟಿನಿಂಗನ್ನೆಲ್ಲ ಪೂರ್ತಿಯಾಗಿ ಮಾರಾಟ ಮಾಡ್ತಾ ಇದ್ದಾರೆ. ದುಡ್ಡು ಕೂಡ ತುಂಬಾ ಸಂಪಾದಿಸ್ತಾ ಇದ್ದಾರೆ. ಕಮಲಂಗೆ ಅವಳ ಅತ್ತೆ ಸುಶೀಲಳ ಸಪೋರ್ಟ್ ಇದೆ. ಹೇಗೆ ಮಾರ್ಬೇಕು ಏನು ಅಂತ ಸಲಹೆ ಕೊಡ್ತಾ ಇದ್ದಾರೆ. ಇನ್ನು ನನಗೆ ಯಾರಿದ್ದಾರೆ? ಮಾವಯ್ಯ ಒಬ್ರನ್ ಬಿಟ್ಟು. ಏನೇನಾದ್ರೂ ನಮ್ಮ ಸುಶೀಲಕ್ಕಳ ಹಾಗೆ ನೀನು ವ್ಯಾಪಾರ ಮಾಡಲ್ಲ ಸೊಸೆ ಎಂದು ನಗುತ್ತಾ ಹೊರಟು ಹೋಗುತ್ತಾಳೆ ಶಾರದಾ. ಅತ್ತೆ ಹಾಗೆ ವ್ಯಂಗ್ಯವಾಗಿ ಮಾತನಾಡುತ್ತಾ ಇದ್ದರೆ ಅನಾಮಿಕಳಿಗೆ ದುಃಖವೆನಿಸುತ್ತದೆ. ಸರಿಯಾಗಿ ಆಗಲೇ ಅಲ್ಲಿಗೆ ಮಾವ ಪ್ರಸಾದ್ ಬರುತ್ತಾನೆ. ಅನಾಮಿಕಾ, ದುಃಖ ಪಡಬೇಡಮ್ಮ, ನಿಮ್ಮ ಅತ್ತೆ ಮಾಡಿದ ವ್ಯಂಗ್ಯವನ್ನ ನಾನು ನೋಡದೆ. ಅವಳಿಗೆ ನೀನು ತಕ್ಕ ರೀತಿಯಲ್ಲಿ ಬುದ್ಧಿ ಹೇಳ್ಬೇಕು. ನೀನು ದುಃಖ ಪಡದೆ ಹೇಗೆ ಬುದ್ಧಿ ಹೇಳ್ಬೇಕು ನಿಮ್ಮತ್ತೆಗೆ, ಅದ್ರ ಬಗ್ಗೆ ಆಲೋಚನೆ ಮಾಡು. ಹಾಗೆ ಮಾವಯ್ಯ ಎಂದು ಅನಾಮಿಕಾ ಒಂದೆರಡು ದಿನಗಳ ಕಾಲ ಬಹಳ ಆಲೋಚನೆ ಮಾಡುತ್ತಾಳೆ. ಆಗ ಅವಳಿಗೆ ತಾಟಿನಿಂಗಿನ ವ್ಯಾಪಾರದ ಜೊತೆ ತಾಟಿನಿಂಗಿನ ಮಿಲ್ಕ್ ಶೇಕ್ ಕೂಡ ಇಡಬೇಕು ಅನ್ನುವ ಆಲೋಚನೆ ಬರುತ್ತೆ. ಆಗ ತಕ್ಷಣ ತನ್ನಲ್ಲಿ ತಾನು ಹೀಗಂದ್ಕೋತಾಳೆ. ಅತ್ತೆ, ನಾಳೆಯಿಂದ ನಿಮಗೆ ಮಾಮೂಲಾಗಿರಲ್ಲ, ನೋಡ್ತಾ ಇರಿ ಎಂದು ಹೇಳಿ ಆ ಮಾರನೇ ದಿನ ಮಿಲ್ಕ್ ಶೇಕ್ಗೆ ಬೇಕಾದನ್ನೆಲ್ಲ ತಳ್ಳುಗಾಡಿ ಮೇಲೆ ಸೇರಿಸ್ಕೋತಾಳೆ. ಅತ್ತೆ, ನೀವು ನನಗಿಂತ ಹೆಚ್ಚು ತಾಟಿನಿಂಗಿನ ಮಾರಿದ್ರೆ ನಾನು ವ್ಯಾಪಾರ ಮಾಡೋದನ್ನ ನಿಲ್ಲಿಸ್ಬಿಡ್ತೀನಿ. ಆಗ ಎಲ್ಲವೂ ನಿಮ್ಮ ಸುಶೀಲಕ್ಕನೇ ಮಾಡ್ಕೊಂತ ಹೇಳಿ, ಏನಂತೀರಾ? ಅಂದ್ರೆ ಓಕೆ ಸೊಸೆ, ಈಗ ನೋಡು, ಈ ದಿನ ತಾಟಿನಿಂಗ್ ಎಲ್ಲ ಮಾರಾಟ ಮಾಡ್ತೀನಿ ಎಂದು ಶಾರದಾ ಗಟ್ಟಿಯಾಗಿ ಅರಚುತ್ತಾ ಎರಡು ಕೈಯಲ್ಲಿ 2 ತಾಟಿನಿಂಗನ್ನು ಹಿಡ್ಕೊಂಡು ಬರುತ್ತಾ ಹೋಗುತ್ತಿರೋರಿಗೆ ತೋರಿಸುತ್ತಾ ಮಾರಾಟ ಮಾಡ್ತಾ ಇರ್ತಾಳೆ. ಇನ್ನು ಅನಾಮಿಕಾ ತಾಟಿನಿಂಗಿನ ಮಿಲ್ಕ್ ಶೇಕ್ ಅನ್ನು ಮಾರಾಟ ಮಾಡ್ತಾ ಇರ್ತಾಳೆ. ಹಾಗೆ ಅನಾಮಿಕಾ ಬುದ್ಧಿವಂತಿಕೆಯಿಂದ ಅತ್ತೆ ಶಾರದಳ ಹತ್ತಿರ ತಾಟಿನಿಂಗನ್ನ ಮಾರಾಟ ಮಾಡಿಸಿದ್ರು ಯಾವತ್ತಿನ ದಿನವೂ ಪೂರ್ತಿಯಾಗಿ ಮಾರಾಟವಾಗ್ತಾ ಇರ್ಲಿಲ್ಲ. ಆದ್ರಿಂದ ಶಾರದಾ, ನಿಜ ಹೇಳಿ ಸೊಸೆ, ನೀನು ಬೇಕು ಅಂತ ನನ್ನನ್ನ ಇರಿಕಿಸ್ದೆ ಅಲ್ವಾ? ಅಯ್ಯೋ ಅತ್ತೆ, ನಾನು ಕೂಡ ನಿಮ್ಮ ಹಾಗೆ ನಿಮ್ಮ ಅಕ್ಕನವರಿಗೆ ಸಹಾಯ ಮಾಡ್ಬೇಕು ಅಂತ ಅನ್ಕೊಂಡೆ. ನಾನು ಮಾರಿದ್ರೆ ಪೂರ್ತಿಯಾಗಿ ಮಾರಾಟವಾಗಲ್ಲ ಅಂತ ನಿಮ್ಮ ಹತ್ರ ಮಾರಾಟ ಮಾಡಿ ಅಂದೆ, ಅಷ್ಟೇ ಅಲ್ವಾ? ನಾನು ಮಾರಾಟ ಮಾಡಿದ್ರು ಪೂರ್ತಿಯಾಗಿ ಮಾರಾಟವಾಗ್ತಿಲ್ವಲ್ಲ. ಈಗಲಾದ್ರೂ ಅರ್ಥವಾಯ್ತಾ ಅತ್ತೆ? ಮಾರಾಟವಾಗೋದು ಅಷ್ಟು ಸುಲಭ ಅಲ್ಲ ಅಂತ. ಮಾರಾಟವಾಗೋದು ಅಷ್ಟು ಸುಲಭ ಅಲ್ಲ. ಹಾಗೆ ಮಿಕ್ಕವನ್ನು ನಾನು ತಾಟಿನಿಂಗಿನ ಮಿಲ್ಕ್ ಶೇಕ್ ಮಾಡಿ ಮಾರಾಟ ಮಾಡ್ತಾ ಇದ್ದೀನಿ. ನಿನ್ಗೆ ಬಹಳ ಕಷ್ಟ ಕೊಟ್ಟೆ, ಹಂಗಿಸ್ದೆ. ನನ್ನ ಸೊಸೆ ಕಷ್ಟ ಮಾಡ್ತಾ ಇರೋದು ನಮಗಾಗಿ ಅನ್ನೋದನ್ನ ನಾನು ತಿಳಿಲಾರ್ದೆ ಹೋದೆ. ನನ್ನ ಅಕ್ಕನ ಮಾತನ್ನ ನಂಬ್ಕೊಂಡೆ. ಅವೆಲ್ಲ ಸುಳ್ಳು ಅಂತ ನನಗೆ ಈಗೀಗಲೇ ತಿಳಿತಿದೆ ಸೊಸೆ. ಅಯ್ಯೋ ಅತ್ತೆ, ನಮ್ಮಲ್ಲಿ ನಮಗೆ ಕ್ಷಮಾಪಣೆ ಏನಕ್ಕೆ ಹೇಳಿ ಎಂದು ಅಂದಿದ್ದರಿಂದ ಆ ದಿನದಿಂದ ಸೊಸೆ ಮನಸ್ಸನ್ನು ಅರ್ಥ ಮಾಡಿಕೊಂಡ ಶಾರದಾ ಸೊಸೆಯ ವ್ಯಾಪಾರದಲ್ಲಿ ಸಹಾಯ ಮಾಡುತ್ತಾ ಇರುತ್ತಾಳೆ. ಅತ್ತೆಯ ಸಹಾಯ ಕೂಡ ಜೊತೆಯಾಗಿದ್ದರಿಂದ ಅನಾಮಿಕಾ ಒಂದು ಕಡೆ ತಾಟಿನಿಂಗನ್ನು ಮಾರಾಟ ಮಾಡುತ್ತಲೇ ತಾಟಿನಿಂಗಿನಿಂದ ಮಿಲ್ಕ್ ಶೇಕ್ ಕೂಡ ಮಾರಾಟ ಮಾಡುತ್ತಾ ವ್ಯಾಪಾರವನ್ನು ಲಾಭಕರವಾಗಿ ಮಾಡ್ಕೋತಾಳೆ. ಬೇಸಿಗೆ ಕಾಲಕ್ಕೆ ತಮಗೆ ಬೇಕಾದ ಆದಾಯವನ್ನು ಸಂಪಾದಿಸುತ್ತಾಳೆ. ಬೆಳಗ್ಗಿನ ಸಮಯ 6:30 ದಾಟಿತ್ತು. ಶಾರದಳನ್ನು ನಿದ್ರೆಯಿಂದೆಬ್ಬಿಸುತ್ತಾನೆ ಪ್ರಸಾದ್. ಏನೇ ಶಾರದಾ,
6:15 ದಾಟ್ತು, ಇನ್ನು ಹೇಳ್ಬಾರ್ದಾ? ಅಬ್ಬಾ, ಶುರು ಮಾಡಿದ್ರಾ? ನಿದ್ರೆ ಸರಿಯಾಗಿಲ್ದೆ ಬಹಳ ತಲೆನೋವು ಬರ್ತಾ ಇದೆ. ನಾನು ಹೇಳಲ್ಲ, 1 ಗಂಟೆ ಮಲ್ಕೋತೀನಿ. 1 ಗಂಟೆ ಮಲ್ಕೊಂಡ್ರೆ ಹೇಗೆ ಶಾರದಾ? ಮೊಮ್ಮಗಳು ಈ ಹೊತ್ತು ಸ್ಕೂಲ್ಗೆ ಹೇಗೆ ಹೋಗ್ತಾರೆ? ನಾನು ಮಗ ಹಮಾಲಿ ಕೆಲ್ಸಕ್ಕೆ ಖಾಲಿ ಹೊಟ್ಟೆಲ್ ಹೋಗ್ಬೇಕಾ? ನಾನು ಮಗ ಹೊಟ್ಟೆ ಒಣಗಿಸ್ಕೊಂಡು ಕೆಲ್ಸಕ್ಕೆ ಹೋಗ್ಬೇಕಾ ಎಂದು ಪ್ರಸಾದ್ ಅನ್ನುತ್ತಲೇ ಕೋಪದಿಂದ ಶಾರದ ಎದ್ದು ಕೂತ್ಕೋತಾಳೆ. ಸೊಸೆ ಅನಾಮಿಕಾ ಇದ್ದಾಳಲ್ಲ, ಅವಳು ಮಾಡಿರ್ತಾಳೆ. ಸೊಸೆನಾ? ಮನೆ ಹತ್ರ ಹೇಗಿದ್ದಾಳೆ? ನೀರಿಗಾಗಿ ಬಿಂದಿಗೆ ತಗೊಂಡು ಊರಿಗೆ ಬರೋ ನೀರಿನ ಟ್ಯಾಂಕ್ ಹತ್ರ ಹೋಗಿದ್ದಾಳಲ್ಲ. ಹೋದ್ಲಾ? ಮಹಾರಾಣಿ ಹಾಗೆ ಅಲ್ಲಿ ಲೈನಲ್ಲಿ ನಿಂತ್ಕೊಂಡು 2-3 ಗಂಟೆ ನಂತರ ಬರ್ತಾಳೆ. ಬಂದು ಒಂದು ಬಿಂದಿಗೆ ನೀರ್ ತಗೊಂಡ್ ಬರ್ತಾಳೆ. ಮನೆ ಕೆಲ್ಸದವಳ ಹಾಗೆ ನಾನು ಮನೆ ಕೆಲಸ ಅಡ್ಗೆ ಕೆಲಸ ಮಾಡ್ಕೊಂಡು 3 ಅಡಿಗೆ ಮಾಡ್ಬಿಟ್ಟು ಮಗಳನ್ನ ಸ್ಕೂಲಿಗೆ ಕಳಿಸ್ಬೇಕು, ನಿನ್ನ ಮಗನ ಕೆಲ್ಸಕ್ಕೆ ಕಳಿಸ್ಬೇಕು. ಹಾಗಂದ್ಕೊಂಡ್ರೆ ಹೇಗೆ ಶಾರದಾ? ಸೊಸೆ ಏನೋ ಮಹಾರಾಣಿ ಅಲ್ಲ, ನೀನು ಮನೆ ಕೆಲ್ಸದವಳು ಕೂಡ ಅಲ್ಲ. ಅತ್ತೆ ಸೊಸೆಯರು ಸಮಾನವಾಗಿ ಕೆಲಸ ಮಾಡ್ಕೋತಾ ಇದ್ದೀರಲ್ಲ. ಸಮಾನನಾ? ಎಲ್ಲಿದೆ ಸಮಾನತೆ? ಸೊಸೆ ನೀರ್ಗಾಗಿ ಹೋಗಿ 2-3 ಗಂಟೆ ಕೂತ್ಕೊಂಡು ಒಂದು ಬಿಂದಿಗೆ ನೀರನ್ನ ತಗೊಂಡ್ಬರ್ತಾಳೆ. ಅದೇ ನಾನೆದ್ದು ಹೊರಗಡೆ ಬಾಗಲ್ ತೊಳೆದು ರಂಗೋಲಿ ಹಾಕಿ ಅಡಿಗೆ ಮನೆಗ್ ಬಂದು 3 ತರದ ಅಡಿಗೆ ಮಾಡಿ ಮಕ್ಕಳನ್ನ ಸ್ಕೂಲ್ಗೆ ನಿಮ್ಮಿಬ್ರನ್ನ ಕೆಲ್ಸಕ್ಕೆ ಕಳಿಸ್ತಾ ಇದ್ದೀನಿ. ಇಷ್ಟೆಲ್ಲ ಕಷ್ಟಪಡೋದೇನಕ್ಕೆ ಶಾರದಾ? ಸೊಸೆ ಬಂದಾಗ ನೀನೇ ಕೇಳು. ಸೊಸೆ ನಾನೇ ಹೋಗಿ ನೀರ್ ತಗೊಂಡ್ಬರ್ತೀನಿ, ನೀನು ಮನೆ ಕೆಲಸ ಮಾಡು ಅಂತ. ಆಗ ಸೊಸೆ ಮನೆ ಕೆಲಸ ಮಾಡ್ತಾಳೆ, ನೀನು ನೀರ್ಗಾಗಿ ಹೋಗು, ನೀರ್ ತಗೊಂಬಾ. ಈಗ ಮಾತ್ರ ಮಾಡೋದು ತಪ್ಪಲ್ವಲ್ಲ ಎಂದು ಶಾರದಾ ಎದ್ದು ಆ ರೂಮಿನಿಂದ ಹೊರಗೆ ಬರುತ್ತಾಳೆ. ಬಾಗಿಲು ತೊಳೆಯುತ್ತಾಳೆ, ನೀರು ಹಾಕಿ ರಂಗೋಲಿ ಹಾಕುತ್ತಾಳೆ. ಆ ನಂತರ ಅಡಿಗೆ ಮನೆಗೆ ಹೋಗುತ್ತಾಳೆ, ಅಡಿಗೆ ಮಾಡ್ತಾ ಇರ್ತಾಳೆ. ಹಾಗೆ ಅರ್ಧ ಗಂಟೆ ಕಳೆಯುತ್ತದೆ. ಹರೀಶ್ ಭವ್ಯ ಸ್ಕೂಲ್ ಬ್ಯಾಗಿನಿಂದ ರೆಡಿಯಾಗಿ ಹಾಲ್ಗೆ ಬರ್ತಾರೆ. ಅಜ್ಜಿ, ನಾನು ತಂಗಿ ರೆಡಿಯಾಗಿ ಬಂದಿದ್ದೀವಿ. ನಮ್ಮ ಸ್ಕೂಲ್ ಬಸ್ಸು ಬರೋ ಟೈಮ್ ಆಯ್ತು, ನಮ್ಮನ್ನ ಬಸ್ ಹತ್ಸು. ಹೌದು ಅಜ್ಜಿ ಎಂದು ಹರೀಶ್ ಭವ್ಯ ಅನ್ನುತ್ತಾ ಇರುವಾಗ ಶಾರದಾ ಅವರ ಹತ್ರಕ್ಕೆ ಬರ್ತಾಳೆ. ಏನೋ ಮಕ್ಕಳೇ, ಸ್ನಾಕ್ಸ್ ಇಟ್ಕೊಂಡಿದ್ದೀರಾ? ಇಟ್ಕೊಂಡಿದ್ದೀವಿ, ಬಾ ಅಜ್ಜಿ ಎಂದು ಹೇಳುತ್ತಲೇ ಶಾರದಾ ಮಕ್ಕಳಿಬ್ಬರನ್ನು ಕರ್ಕೊಂಡು ರೋಡ್ ಹತ್ರ ಬರ್ತಾಳೆ. ಇನ್ನು ಆಗಲೇ ಸ್ಕೂಲ್ ಬಸ್ ಬರುತ್ತೆ. ಶಾರದಾ ಮಕ್ಕಳನ್ನು ಬಸ್ ಹತ್ತಿಸುತ್ತಾಳೆ. ಬಸ್ ಅಲ್ಲಿಂದ ಹೊರಟು ಹೋದ ಮೇಲೆ ಶಾರದಾ ಮನೆಯೊಳಗೆ ಬರುತ್ತಾಳೆ. ಏನೇ ಶಾರದಾ, ನಾನು ಮಗ ಕೂಡ ರೆಡಿಯಾಗಿದ್ದೀವಿ, ತಿನ್ನೋದಕ್ಕೆ ಕೊಟ್ಟು ಲಂಚ್ ಬಾಕ್ಸ್ ಕೊಡು. ತಪ್ಪತ್ತಾ? ಲಂಚ್ ಬಾಕ್ಸ್ ಮಾತ್ರ ಕೊಡ್ತೀನಿ, ಈಗ ತಿನ್ನಕ್ಕಂತ ಏನು ಮಾಡಿಲ್ಲ. ಏನು ತಿನ್ನದ ಹೋದ್ರೆ ಹಾಗೆ ಕೆಲಸ ಮಾಡಲಾರವು ಶಾರದಾ ಎಂದು ಹೇಳುತ್ತಾ ಇರುವಾಗಲೇ ನೆತ್ತಿಯ ಮೇಲೆ ಇಟ್ಟುಕೊಂಡ ನೀರಿನ ಬಿಂದಿಗೆಯಿಂದ ಅನಾಮಿಕಾ ಮನೆಗೆ ಬರುತ್ತಾಳೆ. ಶಾರದಾ ಅನಾಮಿಕಳನ್ನು ನೋಡುತ್ತಲೇ ಕೋಪ 2ರಷ್ಟಾಗುತ್ತದೆ. ಏನೇ ಸೊಸೆ, ನಾಳೆಯಿಂದ ನಾನೇ ನೀರ್ ಹತ್ರಕ್ಕೆ ಹೋಗ್ತೀನಿ, ನೀನು ಮನೆ ಹತ್ರನೇ ಇದ್ದು ಈ ಕೆಲಸ ಎಲ್ಲ ಮಾಡು. ಸರಿಯತ್ತೆ. ಮಾವಯ್ಯ, ಒಂದು 10 ನಿಮಿಷ ಇರಿ, ಉಪ್ಮಾ ಮಾಡಿ ಕೊಡ್ತೀನಿ, ತಿಂದು ಹೋಗುವಂತೆ. ಆ ಭಾರದಿಂದ ಹಾಗೆ ಎಷ್ಟೊತ್ತು ನಿಂತಿರ್ತಿ ಸೊಸೆ, ಮುಂದೆ ಹೋಗಿ ಆ ಬಿಂದಿಗೆ ಒಳಗಿಡು ಎಂದು ಹೇಳುತ್ತಲೇ ಬಿಂದಿಗೆಯಿಂದ ಅಡಿಗೆ ಮನೆಯೊಳಗೆ ಬರುತ್ತಾಳೆ ಅನಾಮಿಕಾ. ಬಿಂದಿಗೆಯನ್ನು ಒಂದು ಕಡೆ ಇಡುತ್ತಾಳೆ. ಆಗಲೇ ಕಿಚನ್ ಒಳಗೆ ಬರ್ತಾನೆ ರಮೇಶ್. ಅನಾಮಿಕಾ, ನಾಳೆಯಿಂದ ನೀರಿಗಾಗಿ ಅಮ್ಮ ಹೋಗ್ತಾಳೆ, ನೀನು ಮನೆ ಹತ್ರನೇ ಇರು, ಮನೆಯಲ್ಲಿ ಕೆಲಸ ಎಲ್ಲ ನೋಡ್ಕೋ. ಏನಾಯ್ತು ಬಾಬಾ? ಅಮ್ಮ ದಿನವೂ ಅಪ್ಪನ ಹತ್ರ ನಿನ್ ಬಗ್ಗೆನೇ ಜಗಳ ಆಡ್ತಾಳೆ. ಮನೆ ಕೆಲ್ಸದವಳ ಹಾಗೆ ಮನೆ ಕೆಲ್ಸ ಎಲ್ಲ ನಾನೇ ಮಾಡ್ಬೇಕಾ ಅಂತ ಜಗಳ ಆಡ್ತಾಳೆ. ಮಕ್ಕಳು ಕೂಡ ಏನೋ ತಿಂದ ಹಾಗಿಲ್ಲ. ಅದೇ ನೀನಿದ್ದೆ ಅಂದ್ರೆ ಅಡ್ಗೆ ಮಾಡ್ತಾ ಇದ್ದೆ ಅಲ್ವಾ? ಸರಿ ಕಣ್ರಿ, ನೀರ್ ಹತ್ರಕ್ಕೆ ಅತ್ತೆನ ಕಳಿಸಿ ನಾನು ಮನೆ ಕೆಲಸ ಮಾಡ್ತೀನಿ. ಸರಿ, ನಾನು ಕೆಲ್ಸಕ್ಕೆ ಹೋಗ್ತೀನಿ, ಈಗಾಗಲೇ ಲೇಟ್ ಆಗಿದೆ, ತಿನ್ನೋದಕ್ಕೇನು ಬೇಡ ಬಿಡು. ಸರಿ ಬಾವಾ, ಜಾಗೃತಿಯಾಗಿ ಹೋಗಿ ಬಾ ಎಂದು ಹೇಳುತ್ತಲೇ ರಮೇಶ್ ಪ್ರಸಾದರು ಸೇರಿ ಕೆಲಸಕ್ಕೆ ಹೊರಟು ಹೋಗುತ್ತಾರೆ. ಆ ದಿನ ಹಾಗೆ ಕಳೆದು ಹೋಗುತ್ತೆ. ಮಾರನೇ ದಿನ ಬೆಳಿಗ್ಗೆ 5 ಗಂಟೆಗೆ ನಿದ್ರೆಯಿಂದ ಎದ್ದ ಶಾರದಾ ನಿದ್ರೆಯ ಮತ್ತಿನಿಂದ ಬಿಂದಿಗೆ ತೆಗೆದುಕೊಂಡು ನೀರಿನ ಟ್ಯಾಂಕರ್ ಬರೋ ಜಾಗಕ್ಕೆ ಹೋಗುತ್ತಾಳೆ. ಆಗಲೇ ಬಹಳ ಜನ ಕೊಡ, ಬಿಂದಿಗೆ, ಬಕೆಟ್ಗಳನ್ನು ಹಿಡ್ಕೊಂಡು ಲೈನಲ್ಲಿ ನಿಂತಿರ್ತಾರೆ. ಅವರನ್ನು ನೋಡಿ ಶಾರದಾ ಶಾಕ್ ಆಗ್ತಾಳೆ. ಅಯ್ಯೋ, ಇವರಮ್ಮನ ಹೊಟ್ಟೆ ಹೊಡಿಯಾ, ನನಗಿಂತ ಮುಂದೆ ಬಂದು ನಿಂತಿದ್ದೀರಾ, ಮತ್ತೆ ಇಷ್ಟು ದೂರನಾ? ಅಮ್ಮ, ನಿಜಕ್ಕೂ ಬಿಂದಿಗೆ ನೀರಾದ್ರೂ ಸಿಕ್ಕುತ್ತೋ ಇಲ್ವೋ? ಮತ್ತೆ ಇಷ್ಟೆಲ್ಲ ನೀರಿನ ಬರ ಇದೆಯಾ ಈ ಊರಲ್ಲಿ ಎಂದು ಅಂದುಕೊಳ್ಳುತ್ತ ಶಾರದಾ ಲೈನಲ್ಲಿ ನಿಂತ್ಕೋತಾಳೆ. 5, 6, 7 ದಾಟುತ್ತೆ. ನೀರಿನ ಟ್ಯಾಂಕರ್ಗಾಗಿ ಕಣ್ಣು ನೋಯುವವರೆಗೆ ಹಾಗೆ ನೋಡ್ಕೊಂತ ಅವರೆಲ್ಲ ನಿಂತಿರ್ತಾರೆ. ನೀರಿನ ಟ್ಯಾಂಕ್ ಬರುತ್ತೆ ಅಷ್ಟೇ. ಅಲ್ಲಿಯವರೆಗೂ ಚೆನ್ನಾಗಿ ಲೈನಲ್ಲಿ ನಿಂತವರೆಲ್ಲ ಬಿಂದಿಗೆ ಹಿಡಿದುಕೊಂಡು ನಾನು ಮೊದಲು ಅಂತ ಜಗಳವಾಡುತ್ತಾ ನೀರಿಗಾಗಿ ಹೋಗುತ್ತಾರೆ. ಬಿಂದಿಗೆ ಹಿಡಿದುಕೊಂಡು ಅವರೆಲ್ಲರ ಕಡೆಗೆ ಅಯೋಮಯದಿಂದ ನೋಡ್ತಾ ಇರ್ತಾಳೆ ಶಾರದಾ. ಅಮ್ಮ, ಬಿಂದಿಗೆ ನೀರಿಗಾಗಿ ಇಲ್ಲಿ ಯುದ್ಧ ಮಾಡ್ಬೇಕಾ?
ಕಡ್ಡಿ ಸೊಸೆ ಅನಾಮಿಕ ಬಹಳ ಕಷ್ಟ ಮಾಡ್ತಾಳೆ. ಇಲ್ಲಿಗೆ ಬಂದು ಮಹಾರಾಣಿಯಾಗಿ ಇರ್ತಾಳೆ ಅಂದ್ಕೊಂಡೆ ಹೊರತು ಹೀಗೆ ಹಪ್ಪಳದ ಹಾಗೆ ನಲ್ಗಿ ಹೋಗ್ಬೇಕು ಅಂತ ಗೊತ್ತಿಲ್ವಲ್ಲ. ಅಮ್ಮ ನೀರು, ಈ ಬಿಂದಿಗೆ ನೀರು ಕೂಡ ತಗೊಂಡು ಹೋಗದೆ ಇದ್ರೆ ನನ್ ಗಂಡ ಅಲ್ಲೆಲ್ಲ ಹೊರಗ್ ಬಿಟ್ಟು ಪಕ್ಕಂತ ನಗ್ತಾನೆ ಎಂದು ಶಾರದಾ ಬಿಂದಿಗೆ ಹಿಡಿದುಕೊಂಡು ಜಗಳವಾಡುತ್ತಿರುವವರ ಹತ್ತಿರಕ್ಕೆ ಹೋಗ್ತಾಳೆ. ಅಷ್ಟೇ, ಕಮಲಳ ಬಿಂದಿಗೆ ತಗಲಿ ದಡೀರಂತ ಕೆಳಗೆ ಬೀಳ್ತಾಳೆ. ಏಟಿಗೆ ತಲೆ ತಿರುಗಿದಂತ ಕೆಲಸವಾಗುತ್ತೆ ಶಾರದಂಗೆ. ಅತಿ ಕಷ್ಟದಿಂದ ಇದ್ದು ಮತ್ತೆ ಆ ಗಲಾಟೆಯಲ್ಲಿ ಹೋಗುತ್ತಾಳೆ. ಶಾರದಳನ್ನ ಈ ಸಲ ದಬ್ಬಿ ಬಿಡ್ತಾರೆ, ಮತ್ತೆ ಕೆಳಗೆ ಬೀಳ್ತಾಳೆ. ಈ ಸಲ ಕಣ್ಣಿನ ಕನ್ನಡಕ ಎಗರಿ ಬೀಳುತ್ತೆ, ಒಂದು ಕಣ್ಣಿನ ಗಾಜೇನು ಒಡೆದು ಹೋಗುತ್ತೆ. ಅದನ್ನ ನೋಡಿ ಶಾರದಾ ದುಃಖ ಪಡುತ್ತಾ, ಅಮ್ಮೋ ಒಂದು ಕಣ್ಣಿನ ಗಾಜು ಒಡೆದು ಹೋಗಿದೆ, ಹೀಗಾದ್ರೆ ಹೇಗಿದೆ ಇವ್ರೆ, ಆದ್ರೆ ತಪ್ಪಲ್ಲ, ಏನೇನಾದ್ರೂ ಬಿಂದಿಗೆ ತುಂಬಾ ನೀರು ತಗೊಂಡೇ ಹೋಗ್ಬೇಕು ಎಂದು ಒಂದು ಗಾಜು ಹೋದರೂ ಸರಿ ಮತ್ತೆ ಅದೇ ಕನ್ನಡಕವನ್ನು ಕಣ್ಣಿಗೆ ಹಾಕೊಂಡು ಮತ್ತೆ ಅವರ ಹತ್ರಕ್ಕೆ ಹೋಗ್ತಾಳೆ. ಜಗಳವಾಡುತ್ತಾ ಒಂದು ಬಿಂದಿಗೆ ತುಂಬಾ ನೀರನ್ನು ನೆತ್ತಿ ಮೇಲೆ ಇಟ್ಕೋತಾಳೆ ಶಾರದಾ. ಒಡೆದ ಕನ್ನಡಕ ಜೊತೆಗೆ ಬಂದ ಶಾರದಳನ್ನು ನೋಡಿ ಎಲ್ಲರೂ ಪಕ್ಕ ನಗುತ್ತಾರೆ. ಇನ್ನು ನೀರಿನ ಬಿಂದಿಗೆಯನ್ನು ಅನಾಮಿಕಳಿಗೆ ಕೊಟ್ಟ ನಂತರ ಶಾರದಾ ಹೀಗಂತಾಳೆ, ಕುಡಿಲಿಕ್ಕೆ ನೀರಿಲ್ಲದೆ, ತಿನ್ನೋದಕ್ಕೆ ತಿಂಡಿ ಇಲ್ಲದೆ, ಈ ಬರದ ಜಾಗವನ್ನು ಹಚ್ಚಿಕೊಳ್ಳದ ನಾಯಕನಿಲ್ಲದೆ ಈ ಊರೆಲ್ಲ ಒದ್ದಾಡಿ ಹೋಗ್ತದೆ. ನನ್ ಮಾತು ಕೇಳಿ ಎಲ್ಲಾದ್ರೂ ಒಂದ್ ಹನಿ ನೀರ್ ಕೊಡೋ ಜಾಗ ಇದ್ರೆ ಅಲ್ಲಿಗೆ ಹೊರಟೋಗೋಣ, ಏನಂತೀರಾ? ಶಾರದಾ, ನಾನು ಮೊದಲೇ ಈ ಮಾತು ಹೇಳಿದ್ದೆ, ಊರ್ ಬಿಟ್ಟು ನಾನು ಬರಲ್ಲ ಅಂತ. ಅಂದ್ರೆ ಇಲ್ಲೇ ಇದ್ದು ಒಬ್ಬರ ರಕ್ತವನ್ನು ಒಬ್ರು ಹಿಡ್ಕೊಂಡು ಕುಡಿಯೋಣವಾ? ಇಲ್ಲ ಶಾರದಾ, ನೀರಿನ ಸಮಸ್ಯೆ ತೀರುತ್ತೆ ಬಿಡು. ಭೂಮಿಯೊಳಗೆ ನೀರಿನ ಲೆವೆಲ್ ಕಡಿಮೆಯಾಗಿ ನೀರು ಬರ್ತಾ ಇಲ್ಲ ಅಂತಂದ್ರೆ ನೀರಿನ ಸಮಸ್ಯೆ ತೀರ್ತಾ ಇದೆ ಅಂತ ಇದ್ದೀರಾ? ಹೇಗೆ ತೀರುತ್ತೆ? ಬಿಂದಿಗೆ ನೀರಿಗಾಗಿ ಒಬ್ಬರನ್ನೊಬ್ರು ಹೇಗೆ ಹೊಡ್ಕೋತಾ ಇದ್ದಾರೆ ಗೊತ್ತಾ ನಿಮ್ಗೆ ಎಂದು ದಿನವೂ ಸೊಸೆ ಅನಾಮಿಕ ನೀರಿಗಾಗಿ ಮಾಡುತ್ತಿರುವ ಕಷ್ಟದ ಬಗ್ಗೆ ಅವರು ಮಾತನಾಡಿಕೊಳ್ತಾರೆ. 2 ದಿನ ಕಳೆಯುತ್ತೆ. 2-3 ಕಿಲೋಮೀಟರ್ ದೂರದಲ್ಲಿರುವ ಟೌನ್ ನಲ್ಲಿ ರಾಮರಾಜು ಅನ್ನುವ ದುಡ್ಡಿರುವವನು, ಅವನ ಹೆಂಡತಿ ಸುಮಿತ್ರಾ, ಮಗಳು ಸುನೀತಳ ಜೊತೆ ಸೇರಿ ಜೀವಿಸುತ್ತಾ ಇರ್ತಾರೆ. ಒಂದು ದಿನ ಅವನು ಇರುತ್ತಿರುವ ಮನೆಯ ಬಿಲ್ಡಿಂಗ್ ಮೇಲೆ ಫೋನ್ ಅಲ್ಲಿ ಮಾತಾಡ್ತಾ ಇರ್ತಾನೆ ರಾಮರಾಜ್. ಅವನ ಪಕ್ಕದಲ್ಲಿ ಇರುವ ವಾಟರ್ ಟ್ಯಾಂಕ್ ತುಂಬಿ ಹೋಗಿ ನೀರೆಲ್ಲ ಕೆಳಗೆ ಬೀಳ್ತಾ ಇರುತ್ತೆ. ಆಗಲೇ ಅಲ್ಲಿಗೆ ಸುನೀತಾ ಬರುತ್ತಾಳೆ. ಫೋನ್ ಅಲ್ಲಿ ಮಾತನಾಡುತ್ತಾ ರಾಮರಾಜು, ಹಾಗಿರಿ, ಖಚಿತವಾಗಿ ಕಳಿಸ್ತೀನಿ ಎಂದು ಫೋನ್ ಇಡುತ್ತಾನೆ. ಅಷ್ಟೇ, ಟ್ಯಾಂಕ್ ತುಂಬಿ ಹೋಗಿ ಕೆಳಗೆ ಹೋಗುತ್ತಿರುವ ನೀರನ್ನು ತೋರಿಸುತ್ತಾ, ಏನ್ ಡ್ಯಾಡಿ ಇದು? ಒಂದು ಕಡೆ ನೀರಿಲ್ಲದೆ ಎಷ್ಟೋ ಜನ ಕಣ್ಣು ಕಾಯೋ ಹಾಗೆ ಕಾಯ್ತಾ ಇದ್ದಾರೆ, ಇಲ್ಲಿ ನೀವು ಮಾತ್ರ ನೀರನ್ನು ವೃಥಾ ಆಗಿ ಸುರಿಸ್ತಾ ಇದ್ದೀರಾ. ಯಾವುದೋ ಒಂದು ದಿನ ನೀರಿಗಾಗಿ ಹೋರಾಟ ಮಾಡುವ ದಿನ ಬರುತ್ತೆ. ಆಗ ನೀರಿನ ದೊಡ್ಡತನ ತಿಳುವ ಹೊತ್ತಿಗೆ ನಮ್ಮ ಕೈಯಲ್ಲಿ ಕುಡಿಯೋದಕ್ಕೆ ನೀರಿರಲ್ಲಪ್ಪ. ಅದಲ್ಲ ಬೇಬಿ, ನಾನು ಏನೋ ಒಂದು ಇಂಪಾರ್ಟೆಂಟ್ ಕಾಲಲ್ಲಿ ಮಾತಾಡ್ತಾ ಇದ್ದೆ, ಬೋರ್ ಆಫ್ ಮಾಡೋದು ಮರ್ತು ಬಿಟ್ಟೆ ಬಿಡು. ಹಾಗೆ ಅಪ್ಪ, ಹಾಗಾದ್ರೆ ಈಗ ನಾನು ಹಿಂಗೊಂದು ಕೇಳ್ತೀನಿ, ನೀವು ನಿಜವೇ ಹೇಳ್ಬೇಕು. ತಪ್ಪದೆ ಬೇಬಿ, ನನ್ನ ಮಗಳಿಗೆ ನಾನೇನಕ್ಕೆ ಸುಳ್ಳು ಹೇಳ್ತೀನಿ? ಈಗ ನೀವು ನನ್ನನ್ನ ಕೈ ಹಿಡ್ಕೊಂಡು ರೋಡ್ ದಾಟಿಸ್ತಾ ಇದ್ದೀರಾ. ಇಷ್ಟರಲ್ಲಿ ಇಂಪಾರ್ಟೆಂಟ್ ಫೋನ್ ಕಾಲ್ ಒಂದು ಬರುತ್ತೆ. ಆಗ ನನ್ನನ್ನು ಮರೆತು ಹೋಗಿ ರೋಡ್ ಮೇಲೆ ಬಿಟ್ಟು ಹೊರಟು ಹೋಗ್ತೀರಾ? ನೆವರ್ ಬೇಬಿ, ನಿನ್ನನ್ನು ನಾನೇನಕ್ಕೆ ಮರೆತು ಹೋಗ್ತೀನಿ? 2 ಮಿನಿಟ್ಸ್ ಕಾಲ್ ಹೋಲ್ಡಲ್ಲಿಟ್ಟು ನಿನ್ನನ್ನು ಜಾಗೃತಿಯಾಗಿ ರೋಡ್ ದಾಟಿಸ್ತೀನಿ. ಸೊ ಮಗಳು ರಕ್ತ ಸಂಬಂಧ ಆದ್ರಿಂದ ಫೋನ್ ಹೋಲ್ಡಲ್ಲಿ ಹೋಗುತ್ತೆ. ಮತ್ತೆ ನೀರು ನಮ್ಮ ಜೀವನ ಆಧಾರ. ಆಗ ಫೋನ್ ಕಟ್ ಮಾಡದೇ ಇದ್ರೂ ಪರವಾಗಿಲ್ಲ, ಅದೇ ಹೋಲ್ಡಲ್ಲಿ ಇಟ್ಟು ಮೋಟಾರ್ ಆಫ್ ಮಾಡಬಹುದು, ನೀರು ಸೇವ್ ಮಾಡಬಹುದು. ವಾವ್ ಕಣೋ, ವೆರಿ ಗುಡ್ ಬೇಬಿ ಎಂದು ತನ್ನ ಮಗಳು ತನಗೆ ನೀರಿನ ಸಮಸ್ಯೆಯನ್ನು ಅರ್ಥ ಮಾಡುವ ಹಾಗೆ ಹೇಳಿದ್ದಕ್ಕೆ ಸಂತೋಷ ಪಡುತ್ತಾನೆ. ಹಾಗೆ ದಿನಗಳು ಕಳೆಯುತ್ತಾ ಇರುತ್ತದೆ. ನೀರಿಗಾಗಿ ಹೋಗಿ ಒಂದು ದಿನ ಏಟು ತಗಲಿಕೊಂಡು ಮನೆಗೆ ಬರುತ್ತಾಳೆ ಶಾರದಾ. ಅದು ನೋಡಿ ಅನಾಮಿಕ ಬಹಳ ದುಃಖ ಪಡುತ್ತಾಳೆ. ಒಂದು ಸಭೆ ಏರ್ಪಾಟು ಮಾಡಿ ಅವರ ಜೊತೆ ಮಾತಾಡ್ತಾಳೆ. ಟ್ಯಾಂಕರ್ ಇಂದ ಬರ್ತಾ ಇರುವ ನೀರಿಗಾಗಿ ನಮ್ಮಲ್ಲಿ ನಾವು ದಿನ ಹೊಡೆದಾಡ್ಕೊಳ್ಳೋದಾಗ್ತಾ ಇದೆ. ಯಾರೋ ಒಬ್ರು ಏನೋ ಒಂದು ನೋವಿನಿಂದ ದುಃಖ ಪಡ್ತಾನೆ ಇದ್ದೀವಿ. ಹಾಗಾಗದೆ ತೋಚಿದಷ್ಟು ದುಡ್ಡು ಹಾಕೊಂಡು ಒಂದು ಬೋರ್ ಹಾಕಿಸ್ಕೊಳ್ಳೋಣ ಎಂದು ಹೇಳುತ್ತಲೇ ಎಲ್ಲರೂ ಒಪ್ಪಿಕೊಳ್ಳುತ್ತಾರೆ. ಯಾರಿಗೆ ತೋಚಿದಷ್ಟು ಅವರು ಕೊಡುತ್ತಾರೆ. ಅನಾಮಿಕ ದುಡ್ಡಿನಿಂದ ಒಂದು ಬೋರ್ ಹಾಕುವವರ ಜೊತೆ ಮಾತನಾಡಿ ಒಂದು ಕಡೆ ಬೋರ್ ಹಾಕಿಸುತ್ತಾಳೆ ಆ ಊರಿನಲ್ಲಿ. ಅದರಿಂದ ಅಲ್ಲಿ ನೀರು ಬರುತ್ತೆ. ಎಲ್ಲರೂ ಸಂತೋಷ ಪಡುತ್ತಾ ಆ ನೀರನ್ನು ಜಾಗೃತೆಯಿಂದ ಉಪಯೋಗಿಸುತ್ತಾ ಜೀವಿಸುತ್ತಾ ಇರ್ತಾರೆ. ಆ ವಿಧದಿಂದ ಸೊಸೆ ಅನಾಮಿಕ ಆಲೋಚನೆ ಮಾಡಿ ತನ್ನ ಮನೆಯ ನೀರಿನ ಕಷ್ಟದ ಜೊತೆಗೆ ಊರಿನಲ್ಲಿ ಎಲ್ಲರ ನೀರಿನ ಕಷ್ಟವನ್ನು ತೀರಿಸುತ್ತಾಳೆ. ಬೇಸಿಗೆ ತಾಪವನ್ನು ಸಹಿಸಬೇಕು ಎಂದರೆ ನೀರಿನ ಅಗತ್ಯ ಎಲ್ಲರಿಗೂ ಇದೆ. ಆದ್ದರಿಂದ ನೀರನ್ನು ವೃಥಾ ಮಾಡಬೇಡಿ.